How many four-digit numbers can be formed by using the digits 1 to 9 if repetition of digits is not allowed? ಇಲ್ಲಿ 4-digit numbers ನಾವು ಫಾರ್ಮ್ ಮಾಡಬೇಕಾಗಿದೆ and we have to use the digits from 1 to 9. Solution: given digits are 1, 2, 3, 4, 5, 6, 7, 8, 9. ಇದನ್ನ ಪರ್ಮಿಟೇಷನ್ ಯೂಸ್ ಮಾಡಿ ಕೂಡ ಮಾಡಬಹುದು. ನಾನು ಯೂಶಲಿ ಏನ್ ಮಾಡ್ತೀನಿ ಅಂತಂದ್ರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತೀನಿ ನೋಡ್ರಿ, ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಎಫ್ ಪಿ ಸಿ ಯೂಸ್ ಮಾಡಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ತೀನಿ. ಯೂಶಲಿ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ನಾನು ಎಫ್ ಪಿ ಸಿ, ಯಾಕಂದ್ರೆ ಪರ್ಮಿಟೇಷನ್ಗಿಂತಲೂ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಇದೆಯಲ್ಲ, ಅದರಿಂದ ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ, ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ಹಾಗಾಗಿ ನಾನು ಯೂಶುವಲಿ ಏನ್ ಮಾಡ್ತೀನಿ ಅಂತಂದ್ರೆ ಎರಡು ಒಂದೇನೆ, ಬೇಸಿಕ್ ಯಾವುದು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಯೂಸ್ ಮಾಡ್ತಿದ್ದೀನಿ ಅಂದ್ರೂ ಒಂದೇನೆ, ಅಥವಾ ಪರ್ಮಿಟೇಷನ್ ಯೂಸ್ ಮಾಡ್ತಿದ್ದೀನಿ ಅಂದ್ರೂ ಒಂದೇನೆ, ಏನು ತೊಂದರೆ ಇಲ್ಲ. ಓಕೆ, ಇಲ್ಲಿ ನನಗೆ 4-digit ನಂಬರ್ಸ್ ಬೇಕಾಗಿರೋದ್ರಿಂದ ಐ ವಿಲ್ ಟೇಕ್ 4 ವೇಕೆಂಟ್ ಬಾಕ್ಸಸ್. 4 ವೇಕೆಂಟ್ ಬಾಕ್ಸಸ್ ನಾನು ತಗೊಂಡಿದ್ದೀನಿ. ಇದಕ್ಕೆ ನಂಬರಿಂಗ್ ಕೊಡೋಣ. ಇದು ಫಸ್ಟ್ ವೇಕೆಂಟ್ ಬಾಕ್ಸ್, ಇದು ಸೆಕೆಂಡ್ ವೇಕೆಂಟ್ ಬಾಕ್ಸ್, ಇದು ಥರ್ಡ್ ವೇಕೆಂಟ್ ಬಾಕ್ಸ್, ಮತ್ತು ಇದು ಫೋರ್ತ್ ವೇಕೆಂಟ್ ಬಾಕ್ಸ್. ನೋಡಿ, ನಂಬರ್ಗಳನ್ನ ಫಾರ್ಮ್ ಮಾಡುವಾಗ ಎಲ್ಲಾದ್ರೂ ನಮಗೆ ಕೊಟ್ಟಿರ್ತಕ್ಕಂಥ ಡಿಜಿಟ್ಸ್ ಅಲ್ಲಿ 0 ಇತ್ತು ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ 0 ಅನ್ನೋದು ಹೈಯೆಸ್ಟ್ ಪ್ಲೇಸ್ ಅಲ್ಲಿ ಏನಾದ್ರು ಬಂತು ಅಂತಂದ್ರೆ, ಈ ಪ್ಲೇಸ್ ವ್ಯಾಲ್ಯೂಗಳಲ್ಲಿ ಹೈಯೆಸ್ಟ್ ಪ್ಲೇಸ್ ಅಲ್ಲಿ ಏನಾದ್ರು ಬಂತು ಅಂತಂದ್ರೆ ಅದು ನಮಗೆ ಎಕ್ಸ್ಪೆಕ್ಟೆಡ್ ಡಿಜಿಟ್ ಗಳನ್ನ ಕೊಡಲ್ಲ. ಫಾರ್ ಎಕ್ಸಾಂಪಲ್, ಈಗ 0, 2, 3 ಈ 3 ಡಿಜಿಟ್ ಗಳನ್ನ ಯೂಸ್ ಮಾಡಿ 3-digit ನಂಬರ್ಸ್ ನ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ನಾವು 230 ಅಂತ ಬರೆದ್ರೆ ಇದು 3-digit ನಂಬರ್. ಅದೇ ಒಂದ್ ವೇಳೆ 023 ಅಂತ ಬರೆದ್ರೆ ಇದು 2-digit ನಂಬರ್ ಆಗ್ತದೆ. ಯಾಕಂದ್ರೆ ಹೈಯೆಸ್ಟ್ ಪ್ಲೇಸ್ ಅಲ್ಲಿ 0 ಬಂದ್ರೆ ಆ ಪ್ಲೇಸ್ ನಾವು ಕನ್ಸಿಡರ್ ಮಾಡಲ್ಲ. ಇದೊಂದು ನೀವು ತಲೆಯಲ್ಲಿ ಇಟ್ಕೋಬೇಕು. ಯಾವಾಗ ಅಂತಂದ್ರೆ ಕೊಟ್ಟಿರ್ತಕ್ಕಂಥ ಡಿಜಿಟ್ಸ್ ಅಲ್ಲಿ ಮತ್ತು ನಾವು ನಂಬರ್ಸ್ ನ ಫಾರ್ಮ್ ಮಾಡುವಾಗ ಕೊಟ್ಟಿರ್ತಕ್ಕಂಥ ಡಿಜಿಟ್ಸ್ ಗಳಲ್ಲಿ ಏನಾದ್ರು 0 ಇತ್ತು ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ಸಾಲ್ವ್ ಮಾಡ್ಬೇಕು. ಇದೊಂದನ್ನ ತಲೆ ಇಟ್ಕೊಳ್ರಿ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ನಿಮಗೆ. ಈಗ ಫಸ್ಟ್ ಇಲ್ಲಿ ಎಲ್ಲೂ 0ಗಳು ಇಲ್ಲ, ಹಾಗಾಗಿ ನೀವು ಯಾವ ಕಡೆಯಿಂದ ಏನಾದ್ರು ಫಿಲ್ ಮಾಡಬಹುದು. ಫಸ್ಟ್ ವೇಕೆಂಟ್ ಬಾಕ್ಸ್ ಈ ಕಡೆಯಿಂದ ಏನಾದ್ರು ಫಿಲ್ ಮಾಡ್ಕೊಂಡ್ ಬನ್ನಿ. ಇಲ್ಲಿ 4-digit ನಂಬರ್ಸ್ ಅಲ್ಲ, ಇಲ್ಲಿ ಫಸ್ಟ್ ವೇಕೆಂಟ್ ಸೆಕೆಂಡ್ ವೇಕೆಂಟ್ ಅನ್ನೋದಕ್ಕಿಂತ ಇವುಗಳಿಗೆ ಪ್ಲೇಸ್ ವ್ಯಾಲ್ಯೂನೇ ಕೊಟ್ಟು ಮಾಡೋಣ. ಇದು 1's ಪ್ಲೇಸ್, ಇದು 10's ಪ್ಲೇಸ್, ಇದು 100's ಪ್ಲೇಸ್, ಇದು 1000's ಪ್ಲೇಸ್. ನೀವು ಯಾವ ಕಡೆಯಿಂದ ಫಿಲ್ ಮಾಡ್ತಾ ಹೋಗಿ. ಈಗ ಯಾಕೆ ಅಂತಂದ್ರೆ ಇಲ್ಲಿ 0 ಇಲ್ಲ. ಯಾವಾಗ ನಮಗೆ ಕಂಡೀಷನ್ಗಳು ಜಾಸ್ತಿ ಆಡ್ ಆಗ್ತಾ ಹೋಗ್ತಾವೋ ಆಗ ನಾವು ಯಾವ ಕಡೆಯಿಂದ ಫಿಲ್ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. 0 ಇದ್ದಾಗ ಯಾವ ಕಡೆಯಿಂದ ಫಿಲ್ ಮಾಡಬೇಕು, ಈವನ್ ನಂಬರ್ ಅಂದಾಗ ಯಾವ ಕಡೆಯಿಂದ ಫಿಲ್ ಮಾಡಬೇಕು, ಆ ಕಂಡೀಷನ್ಗಳಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವ ಕಡೆಯಿಂದ ಫಿಲ್ ಮಾಡಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಓಕೆ, ಇಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ. ನಮ್ಗೆ ಬೇಕಾಗಿರೋದು ಓನ್ಲಿ 4-digit ನಂಬರ್ಸ್. ಮತ್ತೆ ನಾವು ಯೂಸ್ ಮಾಡಬೇಕಾಗಿರೋದು 1 ಇಂದ 9 ವರೆಗೆ ತಕ್ಕಂಥ ಡಿಜಿಟ್ಸ್. ಏನ್ ಕಂಡೀಷನ್ ಅಂದ್ರೆ ರಿಪಿಟೇಷನ್ ಈಸ್ ನಾಟ್ ಅಲೌಡ್ ಅಂತ ಹೇಳಿದ್ರೆ ಇದೊಂದು ತಲೆ ಇಟ್ಕೊಳ್ಳಿ. ಓಕೆ, ಈಗ 1's ಪ್ಲೇಸ್ ಅನ್ನ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬಹುದು ಅಂತಂದ್ರೆ, ಐ ಕ್ಯಾನ್ ಫಿಲ್ ದಿಸ್ 1's ಪ್ಲೇಸ್ ಬೈ ಆಲ್ ದೀಸ್ 9 ಡಿಜಿಟ್ಸ್. ಈ 9 ಡಿಜಿಟ್ ಅಲ್ಲಿ ಯಾವುದೋ ಒಂದನ್ನ ತಗೊಂಡು ಫಿಲ್ ಮಾಡಬಹುದು. ಅಂದ್ರೆ 1 ಇಂದನಾದ್ರೂ ಫಿಲ್ ಮಾಡಿ, 2 ಇಂದನಾದ್ರೂ ಫಿಲ್ ಮಾಡಿ, 3 ಇಂದನಾದ್ರೂ ಫಿಲ್ ಮಾಡಿ. ಅಂದ್ರೆ 1's ಪ್ಲೇಸ್ ಅನ್ನ ಫಿಲ್ ಮಾಡಕ್ಕೆ ನನ್ನ ಹತ್ರ ಎಷ್ಟು ಚಾಯ್ಸಸ್ ಇದೆ ಅಂತಂದ್ರೆ ಐ ಹ್ಯಾವ್ 9 ಚಾಯ್ಸಸ್. ಸಿನ್ಸ್ ರಿಪಿಟೇಷನ್ ಇಸ್ ನಾಟ್ ಅಲೌಡ್, 1's ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಬಂದಿರುತ್ತಲ್ಲ 10's ಪ್ಲೇಸ್ ನ ಫಿಲ್ ಮಾಡುವಾಗ ಆ ಡಿಜಿಟ್ ನಾವು ಬಿಡಬೇಕು. ಅಂದ್ರೆ 1's ಪ್ಲೇಸ್ ಅನ್ನ ಫಿಲ್ ಮಾಡಿದ ಮೇಲೆ 10's ಪ್ಲೇಸ್ ನ ಫಿಲ್ ಮಾಡಕ್ಕೆ ನನ್ನ ಹತ್ರ 9 ಡಿಜಿಟ್ಸ್ ಇರಲ್ಲ, ಒಂದನ್ನ ಇಲ್ಲಿ ಬಿಟ್ಬಿಟ್ಟಿರ್ತೀವಿ. ಸೊ 10's ಪ್ಲೇಸ್ ಅನ್ನ ಫಿಲ್ ಮಾಡಕ್ಕೆ ನನ್ನ ಹತ್ರ ಇರೋದು 8 ಮೆನಿ ಚಾಯ್ಸಸ್. ಸಿಮಿಲರ್ಲಿ ಮತ್ತೆ ರಿಪಿಟೇಷನ್ ನಾಟ್ ಅಲೌಡ್ ಆಗಿರೋದ್ರಿಂದ 100's ಪ್ಲೇಸ್ ಅನ್ನ ನಾವು 7 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬೇಕು, 1000's ಪ್ಲೇಸ್ ಅನ್ನ 6 ಡಿಫರೆಂಟ್ ವೇಸ್ ಅಲ್ಲಿ ಫಿಲ್ ಮಾಡಬೇಕು. ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ ವೇಸ್ ಆಫ್ ಫಿಲ್ಲಿಂಗ್ ದೀಸ್ vacant boxes is 9 into 8 into 7 into 6. ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇದು ಆಕ್ಚುಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇದನ್ನ ಹೆಂಗ್ ಬರೀಬೇಕು ಅಂತಂದ್ರೆ, ನಾನು ಸ್ಟಾರ್ಟಿಂಗ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಹೇಳಿದಾಗ ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಅಲ್ಲೂ ಕೂಡ ನಾನು ನಿಮ್ಗೆ ಇದನ್ನ ಹೇಳಿದ್ದು. ಸೇಮ್ ಅದೇ ರೀತಿ ಏನ್ ಮಾಡ್ತೀನಿ ಇಲ್ಲಿ ಅಂತಂದ್ರೆ ನಿಮ್ಗೆ ಹೇಳ್ತಿದ್ದೀನಿ. ಅಥವಾ
ನಾನು ಇಲ್ಲಿ ಪರ್ಮಿಟೇಷನ್ ಯೂಸ್ ಮಾಡಿ ಕೂಡ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ FPC ಇಂದ ಯಾವ ರೀತಿ ಬರೀಬೇಕು, ಗಿವನ್ ಡಿಜಿಟ್ಸ್ ಆರ್ ಈ ರೀತಿ ಬರ್ದಿದ್ವಿ. ನಾನು ಹೇಳ್ತಾ ಹೋಗ್ತೀನಿ, ಅದನ್ನೇ ನೀವು ಸೆಂಟೆನ್ಸ್ ವೈಸ್ ಬರೆದ್ರೆ ಸಾಕು. ನಾನು ಬರೆಯಲ್ಲ, ಯಾಕಂತಂದ್ರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸುಮ್ಮನೆ. ಅದಕ್ಕೆ ಒನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 9 different ways. Since repetition is not allowed, tens, hundreds and thousands place can be filled in 8, 7, 6 different ways respectively. So istu baradu. By fundamental principle of counting, total number of ways of filling all 4 vacant boxes is equal to 9 into 8 into 7 into 6 ಅಂತ ಬರೆದು ಏನ್ ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 9 8s are 72 into 7, 7 2s are 14, 7 7s are 49 plus 1 50 into ಇದೊಂದು 6 ಮಲ್ಟಿಪ್ಲೈ ಮಾಡಿ 6 4s are 24, 6 5s are 30. ಸೊ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು 4 ಡಿಜಿಟ್ ನಂಬರ್ಸ್ ಬರುತ್ತೆ ಅಂತಂದ್ರೆ 3024 ಬರುತ್ತೆ. ಇದರ ಪರ್ಮಿಟೇಷನ್ ಯೂಸ್ ಮಾಡಿದ್ರೆ ಅವೈಲೇಬಲ್ ಡಿಜಿಟ್ಸ್ ಎಷ್ಟಿದೆ ಅಂತಂದ್ರೆ 9. ಅದರಿಂದ ನಾನು ಎಷ್ಟು ಡಿಜಿಟ್ಗಳನ್ನ ಯೂಸ್ ಮಾಡಬೇಕು ಅಂತಂದ್ರೆ 4 ಡಿಜಿಟ್ಸ್ ಯೂಸ್ ಮಾಡಬೇಕು. ಸೊ ನಾನೇನಂತ ಬರೀಬೇಕು, 9p4 ಅಂತ ಬರೀಬೇಕಾಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 9p4 ಅಂದ್ರೆ 9 ಇಂದ ಶುರು ಮಾಡಬೇಕು, 4 ಡಿಜಿಟ್ಸ್ ಬರೀಬೇಕು ಅಥವಾ 4 ಟರ್ಮ್ಸ್ ಬರೀಬೇಕು. 9 8 7 6 ನೋಡಿ ಇಲ್ಲಿಗೆ ಬಂದ್ವಿ ನಾವು. therefore permutation ಆದ್ರೂ ಯೂಸ್ ಮಾಡಿ ಅಥವಾ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಆದ್ರೂ ಯೂಸ್ ಮಾಡಿ. So this is the solution. Next one, how many 3-digit numbers can be formed by using the digits 1 to 9 if no digit is repeated? Same ಇದೇ process ಇದೆ. 3 vacant box ತಗೋಬೇಕು. 3-digit number ಅಂತ ಹೇಳಿದ್ರಿಂದ ಇದು 1s place, ಇದು 10s place, ಇದು 100s place. First vacant box ಅಥವಾ 1s place can be filled in 9 different ways. 10s place can be filled in 8 different ways. 100s place can be filled in 7 different ways. ಯಾಕಂದ್ರೆ ಇಲ್ಲಿ 0 ಇಲ್ಲ. ಹಾಗಾಗಿ by fundamental principle of counting, 9 into 8 into 7 that is equal to 9 8s are 72 into 7 that is nothing but 504. Explanation same. Given digits are 1 2 up to 9 ಬರೀಬೇಕು. 1s place can be filled in 9 different ways. Since repetition of digits is not allowed, 10s and 100s place can be filled in 8, 7 different ways respectively. By fundamental principle of counting, total number of 3-digit numbers ಅಥವಾ total number of ways of filling 3 vacant boxes is equal to 9 into 8 into 7. So that is equal to 504. ಇದು ಆನ್ಸರ್ ಬರೆಯುವಂತ ರೀತಿ. ಇದನ್ನ ಪರ್ಮಿಟೇಷನ್ ಯೂಸ್ ಮಾಡಿದ್ರೆ ಅವೈಲೇಬಲ್ ಡಿಜಿಟ್ಸ್ ಆರ್ 9. ಈ 9 ಡಿಜಿಟ್ಸ್ ಇಂದ ನಾನು ಯೂಸ್ ಮಾಡಬೇಕಾಗಿರೋದು 3 ಡಿಜಿಟ್ಸ್. therefore 9p3 ಅಂತ ಬರೀಬೇಕು. 9 ಇಂದ ಶುರು ಮಾಡಿ ಡಿಕ್ರೀಸ್ ಮಾಡ್ತಾ 3 ಡಿಜಿಟ್ಸ್ ಬರೀಬೇಕು. ಸೊ 9 into 8 into 7. ಸೊ ಆನ್ಸರ್ ವಿಲ್ ಬಿ ಈಕ್ವಲ್ ಟು 504. ಸೊ ಈ ರೀತಿ ನಾವು ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್, ಹೌ ಮೆನಿ 4-digit ನಂಬರ್ಸ್ ಆರ್ ದೇರ್ ವಿತ್ ನೋ ಡಿಜಿಟ್ ರಿಪೀಟೆಡ್? ಡಿಜಿಟ್ ರಿಪೀಟ್ ಆಗಬಾರ್ದು ಮತ್ತು 4-digit ನಂಬರ್ಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, available digits solution. Available digits are, ನಮ್ಮ ಹತ್ರ ಯಾವ್ಯಾವ ಡಿಜಿಟ್ಸ್ ಅವೈಲೇಬಲ್ ಇದೆ ಅಂತಂದ್ರೆ, ಏನು ಹೇಳಿಲ್ಲ ಅಂತಂದ್ರೆ 0 ಇಂದ 9 ವರೆಗೆ ಎಲ್ಲ ಡಿಜಿಟ್ಸ್ ಯೂಸ್ ಮಾಡಬೇಕು ಅಂತ ಅರ್ಥ. ಯಾಕಂದ್ರೆ ಎಷ್ಟು 4-digit ನಂಬರ್ಸ್ ಇದೆ ಅಂತ ಕೇಳಿದ್ದಾರೆ. 4-digit ನಂಬರ್ಸ್ ನೋಡಿ, 4890. ದಿಸ್ ಇಸ್ ಆಲ್ಸೋ 4-digit ನಂಬರ್. ನೋಡಿ ಇಲ್ಲಿ 0 ಕೂಡ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಎಲ್ಲಾ ಡಿಜಿಟ್ ಗಳನ್ನು ನಾವಿಲ್ಲಿ ಯೂಸ್ ಮಾಡಬೇಕು. 0 1 2 3 4 5 6 7 8 9. ಟೋಟಲ್ ಆಗಿ ಎಷ್ಟು ಡಿಜಿಟ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಅಂತಂದ್ರೆ ದೇರ್ ಆರ್ 10 ಡಿಜಿಟ್ಸ್ ಅವೈಲೇಬಲ್. 10 ಡಿಜಿಟ್ಸ್ ಇದೆ. ಎಷ್ಟು ಡಿಜಿಟ್ ನಂಬರ್ ಫಾರ್ಮ್ ಮಾಡಬೇಕಾಗಿದೆ ನಾವು ಅಂತಂದ್ರೆ 4-digit ನಂಬರ್ಸ್ ಫಾರ್ಮ್ ಮಾಡಬೇಕಾಗಿದೆ. ಸೊ ಲೆಟ್ ಅಸ್ ಟೇಕ್ 4 vacant boxes. ಓಕೆ, ನಾವು ಪ್ಲೇಸ್ ವ್ಯಾಲ್ಯೂ ಬರೀರಿ. ಇದು 1s ಪ್ಲೇಸ್, ಇದು 10s ಪ್ಲೇಸ್, ಇದು 100s ಪ್ಲೇಸ್, ಇದು 1000s ಪ್ಲೇಸ್. 4-digit ನಂಬರ್ ಬೇಕಾಗಿರೋದ್ರಿಂದ ನಮಗೆ ಮತ್ತೆ ನೋ ಡಿಜಿಟ್ ಈಸ್ ರಿಪೀಟೆಡ್ ಅಂದ್ರೆ ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಂತ ಅರ್ಥ.
4 ಡಿಜಿಟ್ ನಂಬರ್ ಬೇಕು ಅಂತಂದ್ರೆ ಈಗ ಒನ್ಸ್ ಪ್ಲೇಸ್ ಇಂದ ಫಿಲ್ ಮಾಡ್ತಾ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಇಲ್ಲಿ 0 ಇರೋದ್ರಿಂದ 0 ಏನಾದ್ರೂ ಟೆನ್ಸ್ ಪ್ಲೇಸ್ ಅಲ್ಲಿ ಬರೋಂತ ಸಿಚುವೇಶನ್ ಅನ್ನು ನಾವು ಫಸ್ಟ್ ಗೆ ಅವಾಯ್ಡ್ ಮಾಡ್ಕೊಂಡು ಹೋದ್ರೆ ಕ್ಲಿಯರ್ ಆಗ್ತದೆ. ಇಲ್ಲ ಅಂತಂದ್ರೆ 0 ಏನಾದ್ರೂ ಬಂತು ಅಂತಂದ್ರೆ ಅದು 4 ಡಿಜಿಟ್ ನಂಬರ್ ಆಗಿ ಉಳಿಯಲ್ಲ, 3 ಡಿಜಿಟ್ ನಂಬರ್ ಆಗಿ ಉಳಿತದೆ. ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಥೌಸಂಡ್ಸ್ ಪ್ಲೇಸ್ ಇಂದ ಫಿಲ್ ಮಾಡ್ತಾ ಹೋಗ್ತೀನಿ. ಥೌಸಂಡ್ಸ್ ಪ್ಲೇಸ್ ಅಲ್ಲಿ 0 ಬರೋ ಹಾಗಿಲ್ಲ. 0 ಬಂದ್ರೆ ಅದು 4 ಡಿಜಿಟ್ ನಂಬರ್ ಆಗಿ ಉಳಿಯಲ್ಲ. ಸೊ thousands place can be filled in 1, 2, 3, 4, 5, 6, 7, 8, 9 from these 9 digits. 0 ಫಿಲ್ ಮಾಡಂಗಿಲ್ಲ ಇಲ್ಲಿ, ಬಿಟ್ರೆ 1 ಇಂದ 9 ವರೆಗೆ ಯಾವ್ದಾದ್ರು ಒಂದು ನಂಬರ್ ಇಂದ ಫಿಲ್ ಮಾಡಬಹುದು. ಹಾಗಾದ್ರೆ thousands place can be filled in 9 different ways. ಓಕೆ, ಈಗ ಮತ್ತೆ ಏನಾಗುತ್ತೆ, ಯಾವುದೋ ಒಂದು ನಂಬರ್ನ ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರಿ, ಬಹಳ ಇಂಪಾರ್ಟೆಂಟ್. 1 ಇಂದ 9 ವರೆಗೆ ಇರ್ತಕ್ಕಂಥ ಯಾವುದೋ ಒಂದು ಡಿಜಿಟ್ ಅನ್ನ ತಗೊಂಡು 1000 ಪ್ಲೇಸ್ ಅಲ್ಲಿ ಹಾಕಿದೆ. ಫಾರ್ ಎಕ್ಸಾಂಪಲ್ 7 ಫಿಲ್ ಮಾಡಿದೆ ಅಂತ ಅನ್ಕೊಳ್ರಿ. 7 ಇಲ್ಲಿ ಫಿಲ್ ಮಾಡಿದ್ರೆ ನೆಕ್ಸ್ಟ್ 100 ಪ್ಲೇಸ್ ಇಂದ ಫಿಲ್ ಮಾಡಕ್ಕೆ ಮತ್ತೆ ನನ್ನ ಹತ್ರ ಎಷ್ಟು ಉಳಿತು ಅಂತಂದ್ರೆ 8 ಉಳಿಯುತ್ತೆ ಅಂತ ಅನ್ಕೊಳ್ಬಾರ್ದು. ಅಗೇನ್ ವಿ ಹ್ಯಾವ್ 9 ಡಿಫರೆಂಟ್ ವೇಸ್, 9 ಡಿಜಿಟ್ಸ್. ಹೆಂಗದು ಅಂತಂದ್ರೆ ರಿಪಿಟೇಷನ್ ಅಲೋ ಇಲ್ಲ, ಹಾಗಾಗಿ ಒಂದು ಡಿಜಿಟ್ ಇಲ್ಲಿ ಬಿಟ್ಟಿದೀವಿ ನಾವು. ಯಾವ ಡಿಜಿಟ್ ಬಿಟ್ಟಿದೀವಿ? ಎಕ್ಸಾಂಪಲ್ ಗೆ 7 ಬಿಟ್ಟಿದೀವಿ ಅಂತ ಅನ್ಕೊಂಡ್ರಿ. ಈಗ 0 ಈ 100 ಪ್ಲೇಸ್ ಅಲ್ಲಿ ಬರ್ಬೋದು, 10 ಪ್ಲೇಸ್ ಅಲ್ಲಿ ಬರ್ಬೋದು, 1 ಪ್ಲೇಸ್ ಅಲ್ಲಿ ಬರ್ಬೋದು 0. ಹಾಗಾಗಿ 0 ನ ನಾವು 1000 ಪ್ಲೇಸ್ ಅಲ್ಲಿ ಮಾತ್ರ ಫಿಲ್ ಮಾಡೋದ್ರಿಂದ ನಾವೇನ್ ಮಾಡಿದ್ದೀವಿ, ಎಕ್ಸೆಪ್ಷನ್ ಕೊಟ್ಟಿದ್ವಿ. ಆದ್ರೆ 100 ಪ್ಲೇಸ್ ಇಲ್ಲ. 100 ಪ್ಲೇಸ್ ಅಲ್ಲಿ 0 ಬರ್ಬೋದು, 1 ಬರ್ಬೋದು, 2 ಬರ್ಬೋದು, 3, 4, 5, 6, 8, 9. ಯಾಕಂದ್ರೆ 7 ಇಲ್ಲಿ ಫಿಲ್ ಮಾಡಿದೆ ಅಂತ ಅನ್ಕೊಂಡಿದೀವಿ. 1000 ಪ್ಲೇಸ್ ಯಾವ್ದಾದ್ರು ಒಂದು ಫಿಲ್ ಮಾಡ್ಬೇಕಲ್ಲ, ಯಾವ್ದೋ ಒಂದು ಡಿಜಿಟ್ ನ ಫಿಲ್ ಮಾಡ್ಬೇಕು. ಯಾಕಂದ್ರೆ ರಿಪಿಟೇಷನ್ ಅಲೋ ಇಲ್ಲ ಅಂತಂದ್ಮೇಲೆ ಅದನ್ನ ಮತ್ತೊಮ್ಮೆ ತಗೊಳಂಗಿಲ್ಲ. ಎಕ್ಸಾಂಪಲ್ ಗೆ 7 ಫಿಲ್ ಮಾಡಿದೀನಿ ಅಂತ ಅನ್ಕೊಂಡ್ರೆ ಮತ್ತೆ 100 ಪ್ಲೇಸ್ ಅನ್ನು ಫಿಲ್ ಮಾಡಕ್ಕೆ ನಮ್ಮ ಹತ್ರ ಇರೋದು ಅಗೇನ್ 9 ಡಿಜಿಟ್ಸ್. ಯಾವ್ದು ಅಂದ್ರೆ 1, 2, 3, 4, 5, 6, 7, 8, 9. ನೋಡಿ 7 ಇಲ್ಲಿ ಫಿಲ್ ಮಾಡಿದೀನಿ, ಹಾಗಾಗಿ 7 ಬಿಟ್ರೆ ಮತ್ತೆ ನಮ್ಮ ಹತ್ರ ಉಳಿಯೋದು 9 ಡಿಜಿಟ್ಸ್. ಮತ್ತೆ ರಿಪಿಟೇಷನ್ ಅಲೋ ಇಲ್ಲ. ಯಾವುದೋ ಒಂದು ಡಿಜಿಟ್ ನ 100 ಪ್ಲೇಸ್ ಅಲ್ಲಿ ಫಿಲ್ ಮಾಡಿದೆ ಅಂತ ಅನ್ಕೊಳ್ಳಿ. ಸಪೋಸ್ 8 ನ ಬಿಟ್ಟಿದ್ದೀನಿ ಇಲ್ಲಿ ಅಂದ್ರೆ ಮತ್ತೆ ನಮ್ಮ ಹತ್ರ ಉಳಿಯೋದು 8 ಡಿಜಿಟ್ಸ್. ಅಗೇನ್ we have 7 digits. ಈ ರೀತಿ ಥೌಸಂಡ್ಸ್ ಪ್ಲೇಸ್ ಅನ್ನ ಮತ್ತು 100 ಪ್ಲೇಸ್ ಅನ್ನ ಎರಡನ್ನೂ 9 ಡಿಜಿಟ್ 9 ಡಿಜಿಟ್ ಇಂದ ನಾವೇನ್ ಮಾಡಬೇಕಾಗುತ್ತೆ, ಫಿಲ್ ಮಾಡೋದು. 9 ಇಂದ ಫಿಲ್ ಮಾಡಿಲ್ಲ, 9 ಡಿಜಿಟ್ಸ್ ಇಂದ ಫಿಲ್ ಮಾಡಿದೀವಿ. ಇದು ನೆನ್ಪಿಡಬೇಕು. ಓಕೆ, ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ವಿ ಹ್ಯಾವ್ 9 into 9 into 8 into 7. 9 9s are 81 into 8, 8 1s are 8, 8 8s are 64 into 7, 7 8s are 56, carry 5, 7 4s are 28 plus 5 33, carry 3, 7 6s are 42 plus 3 ಅಂತಂದ್ರೆ 45, 4536. ಮೇ ಬಿ ಮಲ್ಟಿಪ್ಲಿಕೇಶನ್ ಒಂದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿದೆ, ನೀವು ಅಡ್ಜಸ್ಟ್ ಮಾಡ್ಕೊಳ್ರಿ. ಐ ಡೋಂಟ್ ನೋ ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಅನಿಸ್ತದೆ, ಬಟ್ ಎಕ್ಸ್ಪ್ರೆಷನ್ ಇದೆ. ಇದನ್ನ ಹೆಂಗ್ ಬರಿಬೇಕು? ಅವೈಲೇಬಲ್ ಡಿಜಿಟ್ಸ್ ಆರ್ ಇದಿದೆ. ಓಕೆ, ಸಿನ್ಸ್ ಇಲ್ಲಿ ಬರಿಬೇಕಾದ್ರೆ ಏನಂತ ಬರಿಬೇಕು? ಸಿನ್ಸ್ 0 ಕೆನಾಟ್ ಕಮ್ ಇನ್ ಅಥವಾ 0 ಕೆನಾಟ್ ಬಿ ಫಿಲ್ಡ್ ಇನ್ ಥೌಸಂಡ್ಸ್ ಪ್ಲೇಸ್. ಸೊ ಥೌಸಂಡ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 9 different ways. Again, since repetition is not allowed, hundreds place can be filled in again 9 different ways, and tens and ones place can be filled in 8 and 7 different ways. By fundamental principle of counting, total number of ways of filling 4 vacant boxes is equal to 9 into 9 into 8 into 7. So ಇದು ನಿಮಗೆ ಅರ್ಥ ಆಗಿರಬೇಕು. ಥೌಸಂಡ್ಸ್ ಪ್ಲೇಸ್ ಅಲ್ಲಿ 0 ಬರಲ್ಲ, ಹಾಗಾಗಿ ಈ 9 ಡಿಜಿಟ್ಸ್ ಇಂದ ತುಂಬ್ತೀವಿ. ಯಾವುದೋ ಒಂದು ವ್ಯಾಲ್ಯೂ, ಯಾವುದೋ ಒಂದು ವ್ಯಾಲ್ಯೂ ಇಲ್ಲಿ ತುಂಬಿದ್ವಿ ಅಂತ ಅನ್ಕೊಂಡ್ರೆ ಮತ್ತೆ 100 ಪ್ಲೇಸ್ ಅನ್ನು ಫಿಲ್ ಮಾಡಕ್ಕೆ ಇದು ಮತ್ತೆ ಎಲಿಜಿಬಿಲಿಟಿ ತಗೊಳ್ತದೆ. 1 2 3 4 5 6 7 8 9. ಈ 9 ಡಿಜಿಟ್ಸ್ ಇಂದ ಮತ್ತೆ 100 ಪ್ಲೇಸ್ ಅನ್ನು ಫಿಲ್ ಮಾಡ್ತೀವಿ. ಮತ್ತೆ ಯಾವುದೋ ಒಂದು ವ್ಯಾಲ್ಯೂನ ನಾವು 100 ಪ್ಲೇಸ್ ಅಲ್ಲಿ ಫಿಲ್ ಮಾಡಿದ್ರೆ ಮತ್ತೆ ನಮ್ಮ ಹತ್ರ ಉಳಿಯೋದು 1 2 3 4 5 6 7 8. ಮತ್ತೆ 10 ಪ್ಲೇಸ್ ಅನ್ನು ಇನ್ಯಾವುದೋ ಒಂದು ಡಿಜಿಟ್ ಇಂದ ಫಿಲ್ ಮಾಡಿದ್ರೆ ಮತ್ತೆ 7 ಡಿಫರೆಂಟ್ ಪ್ಲೇಸ್ ಅಲ್ಲಿ ಫಿಲ್ ಮಾಡ್ತೀವಿ. ಸೊ ಈ ರೀತಿ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಟೋಟಲ್ 4 ಡಿಜಿಟ್ ನಂಬರ್ಸ್ ಎಷ್ಟಿದೆ ಅಂತಂದ್ರೆ 4536 ವಿತೌಟ್ ರಿಪಿಟೇಷನ್. ವಿತೌಟ್ ರಿಪಿಟೇಷನ್ ಅಂತಂದ್ರೆ 4420 ಇದು 4 ಡಿಜಿಟ್ ನಂಬರ್, ಬಟ್ ಇಲ್ಲಿ ರಿಪೀಟ್ ಆಗಿದೆ.
ಹಾಗಾಗಿ ಈ ತರ ನಂಬರ್ಸ್ ಗಳೆಲ್ಲ ಹೋಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ 3-digit even numbers can be made using the digits 1, 2, 3, 4, 6, 7 if no digit is repeated? 3-digit ನಂಬರ್ ಫಾರ್ಮ್ ಮಾಡಬೇಕು ಮತ್ತು ಅದು ಈವನ್ ನಂಬರ್ ಆಗಿರ್ಬೇಕು. ಓಕೆ, ಈವನ್ ನಂಬರ್ನ ನಾವು ಒನ್ಸ್ ಪ್ಲೇಸ್ ನೋಡಿ ಡಿಸೈಡ್ ಮಾಡ್ತೀವಿ. ಒನ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇದೆ ಅನ್ನೋದ್ರ ಡಿಪೆಂಡ್ ಅದನ್ನ ನೋಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದು ಈವನ್ ನಂಬರ್ ಆಡ್ ನಂಬರ್ ಅಂತ ಡಿಸೈಡ್ ಮಾಡ್ತೀವಿ. ಗಿವನ್ ಡಿಜಿಟ್ಸ್ ಆರ್ 1, 2, 3, 4, 6, 7. ಈವನ್ ನಂಬರ್ ಅಂತ ಹೇಳಿರೋದ್ರಿಂದ ನಾನು ಒನ್ಸ್ ಪ್ಲೇಸ್ ಇಂದ ಫಿಲ್ ಮಾಡಬೇಕು. ಯಾಕಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಯಾವ ಡಿಜಿಟ್ ಇರುತ್ತೆ ಅನ್ನೋದ್ರ ಮೇಲೆ ಅದು ಈವನ್ ನಂಬರ್ ಆಡ್ ನಂಬರ್ ಅಂತ ಡಿಸೈಡ್ ಆಗುತ್ತೆ. ಈವನ್ ನಂಬರ್ ಅಂತಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ 0, 2, 4, 6, 8 ಇಷ್ಟರಿಂದ ಈ ಡಿಜಿಟ್ ಗಳಲ್ಲಿ ಯಾವ್ದಾದ್ರು ಒಂದು ಡಿಜಿಟ್ ಇರಬೇಕು. ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಬರೋದಕ್ಕೆ ಯಾವ್ಯಾವ ನಂಬರ್ ಗಳಿಗೆ ಎಲಿಜಿಬಿಲಿಟಿ ಇದೆ ಅಂತಂದ್ರೆ ವಿ ಕ್ಯಾನ್ ಫಿಲ್ ಒನ್ಸ್ ಪ್ಲೇಸ್ ಬೈ ಐದರ್ 2 or 4 or by 6. ಈ ಮೂರು ನಂಬರ್ ಗಳಿಗೆ ಮಾತ್ರ ಎಲಿಜಿಬಿಲಿಟಿ ಇದೆ. ಯಾಕಂದ್ರೆ ನಮಗೆ ಬೇಕಾಗಿರೋದು ಈವನ್ ನಂಬರ್. ಹಾಗಾಗಿ ಒನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 different ways. ಯಾವ್ಯಾವ ನಂಬರ್ ಇಂದ ಫಿಲ್ ಮಾಡಬಹುದು? ಐದರ್ ವಿತ್ 2 or with 4 or by 6. ಯಾವ್ದು ಒಂದು ನಂಬರ್ ಫಿಲ್ ಮಾಡಿದೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಗೆ 2 ಫಿಲ್ ಮಾಡಿದೆ ಅಂತ ಅನ್ಕೊಳ್ರಿ. ಡಿಜಿಟ್ ರಿಪೀಟ್ ಆಗಬಾರ್ದು ಅಂತ ಹೇಳಿ, ಹಾಗಾದ್ರೆ 2 ಮತ್ತೆ 10s ಪ್ಲೇಸ್ ಅಲ್ಲಿ 100s ಪ್ಲೇಸ್ ಅಲ್ಲಿ ಬರಲ್ಲ. ಹಾಗಾದ್ರೆ 10s ಪ್ಲೇಸ್ ಅಲ್ಲಿ ಫಿಲ್ ಮಾಡಕ್ಕೆ ಮತ್ತೆ ನಮ್ಮ ಹತ್ರ ಎಷ್ಟು ಚಾಯ್ಸಸ್ ಇದೆ ಅಂತಂದ್ರೆ 1, 2, 3, 4, 5 ಚಾಯ್ಸಸ್ ಇದೆ. ಸೊ 10s ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 different ways. ಮತ್ತೆ ಯಾವ್ದೋ ಒಂದು ನಂಬರ್ ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರೆ 10s ಪ್ಲೇಸ್ ಅಲ್ಲಿ 7 ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರೆ 100s ಪ್ಲೇಸ್ ಅಲ್ಲಿ ಫಿಲ್ ಮಾಡಕ್ಕೆ ನಮ್ಮ ಹತ್ರ ಇರೋದು 1, 2, 3, 4 different ways. ಸೊ ಎಷ್ಟು 3-digit ಈವನ್ ನಂಬರ್ಸ್ ನ ಫಾರ್ಮ್ ಮಾಡಬಹುದು ಅಂತಂದ್ರೆ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ 4 into 5 into 3. 5 4s are 20, 23s are 60. 60 ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್. ಓಕೆ, ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು? ಸಿನ್ಸ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ 3-digit ಈವನ್ ನಂಬರ್ಸ್, ಒನ್ಸ್ ಪ್ಲೇಸ್, ಒನ್ಸ್ ಅಂತಂದ್ರೆ ಇದು ಒನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 different ways. ಬ್ರಾಕೆಟ್ ಅಲ್ಲಿ ಬರೀರಿ, with 2 or 4 or by 6. Since repetition is not allowed, 10s and 100s place can be filled in 5 and 4 different ways. 5 and 4 different ways. By fundamental principle of counting, total number of ways of filling, ways ಅಂತಂದ್ರೆ ಇದು ways of filling 3 vacant boxes is 4 into 5 into 3 ಅಂತ ಬರೋದು. ಸೊ ಇಟ್ ಈಸ್ ಈಕ್ವಲ್ ಟು 60 ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ 4 digit numbers that can be formed using the digits 1, 2, 3, 4, 5 if no digit is repeated. How many of these will be even? ಸೊ ಎರಡು ಕ್ವಶನ್ಸ್ ಇದೆ. ಒಂದು 4 digit ನಂಬರ್ಸ್ ನ ಫಾರ್ಮ್ ಮಾಡಬೇಕು, ಇನ್ನೊಂದು ಇದರಲ್ಲಿ ಈವನ್ ನಂಬರ್ಸ್ ಎಷ್ಟಿರುತ್ತೆ ಅಂತ. 4 digit ನಂಬರ್ಸ್ ನ ಫಾರ್ಮ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ಪರ್ಮುಟೇಷನ್ ಯೂಸ್ ಮಾಡ್ತೀನಿ. ಎಷ್ಟು ಡಿಜಿಟ್ಸ್ ಇದೆ ಅಂತಂದ್ರೆ 1, 2, 3, 4, 5 ಡಿಜಿಟ್ಸ್ ಇದೆ. 5 ಡಿಜಿಟ್ ಇಂದ 4 ಡಿಜಿಟ್ಸ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಕನ್ಸಿಡರ್ ಮಾಡಬೇಕು. ಸೊ 5 into 4 into 3 into 2. 5 4s are 20, 23s are 60, 62s are 120. ಇದು ಆನ್ಸರ್. ಅಥವಾ ವೇಕೆಂಟ್ ಬಾಕ್ಸಸ್ ನ ತಗೊಂಡು ಎಕ್ಸ್ಪ್ಲೇನ್ ಮಾಡೋದಾದ್ರೆ 1, 2, 3, 4 ಡಿಜಿಟ್ ನಂಬರ್ಸ್. ಇದು ಒನ್ಸ್ ಪ್ಲೇಸ್, ಇದು 10s, 100s, 1000s. ಓಕೆ, 4 digit ನಂಬರ್ಸ್. ಒನ್ಸ್ ಪ್ಲೇಸ್ ಇಲ್ಲಿ ಏನು ಕಂಡೀಷನ್ಸ್ ಇಲ್ಲ, ಹಾಗಾಗಿ 0 ಕೂಡ ಇಲ್ಲ. ಯಾವ ಕಡೆಯಿಂದ ಫಿಲ್ ಮಾಡಿ ನಡೀತದೆ. ಒನ್ಸ್ ಪ್ಲೇಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 different ways. ನೋ ಡಿಜಿಟ್ ಈಸ್ ರಿಪೀಟೆಡ್ ಅಂತ ಹೇಳಿರೋದ್ರಿಂದ 10s ಪ್ಲೇಸ್ ನ 4 different ways ಅಲ್ಲಿ, 100s ಪ್ಲೇಸ್ ನ 3 different ways ಅಲ್ಲಿ, 1000s ಪ್ಲೇಸ್ ನ 2 different ways ಅಲ್ಲಿ ಫಿಲ್ ಮಾಡಬಹುದು. ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಗೇನ್ ವಿ ರೀಚ್ ದ ಸೇಮ್ ಸ್ಟೆಪ್, 5 into 4 into 3 into 2 and the product will be equal to 120. ಓಕೆ, ಇದು ಫಸ್ಟ್ ಕ್ವಶನ್ ಆನ್ಸರ್. ಹೌ ಮೆನಿ ಆಫ್ ದೀಸ್ ವಿಲ್ ಬಿ ಈವನ್ ಅಂತ ಕೇಳ್ತಾರೆ. ಸೊ ಈವನ್ ನಂಬರ್ಸ್ ಎಷ್ಟಿರುತ್ತೆ ಇದರಲ್ಲಿ ಅಂತ, ಇದು ಸೆಕೆಂಡ್ ಕ್ವಶನ್. ಅದಕ್ಕೆ ಮತ್ತೊಮ್ಮೆ ವೇಕೆಂಟ್ ಬಾಕ್ಸಸ್ ನ ತಗೊಳ್ಳೋಣ. ನೋಡಿ, ಯಾವಾಗ ನಮ್ಗೆ ಈವನ್ ನಂಬರ್ ಅಂತ ಬಂತಲ್ಲ, ಆವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಒನ್ಸ್ ಪ್ಲೇಸ್ ಇಂದ ಶುರು ಮಾಡಬೇಕು. ಒನ್ಸ್, 10s, 100, 1000.
ಇಲ್ಲಿ ಈವನ್ ನಂಬರ್ಸ್ ಎಷ್ಟಿದೆ, ಯಾಕಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಫಿಲ್ ಮಾಡಕ್ಕೆ ಯಾವ್ಯಾವೆಲ್ಲ ನಂಬರ್ಗಳು ಎಲಿಜಿಬಲ್ ಆಗ್ತವೆ ಅಂತಂದ್ರೆ 2 ಇಂದ ಫಿಲ್ ಮಾಡಬಹುದು, ಇಲ್ಲ ಅಂದ್ರೆ 4 ಇಂದ ಫಿಲ್ ಮಾಡಬಹುದು. ಸೊ ವಿ ಹ್ಯಾವ್ ಓನ್ಲಿ 2 ಚಾಯ್ಸಸ್ ಟು ಫಿಲ್ ದಿಸ್ ಒನ್ಸ್ ವೇಕೆಂಟ್ ಬಾಕ್ಸ್. ರಿಪಿಟೇಷನ್ ಇಸ್ ನಾಟ್ ಅಲೌಡ್. ಯಾವ್ದೋ ಒಂದು ನಂಬರ್ ಇಂದ ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರೆ, ಯಾವ ನಂಬರ್ ಫಿಲ್ ಮಾಡಿದೆ ಅಂತಂದ್ರೆ 2 ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರೆ, ಎಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ 2 ಫಿಲ್ ಮಾಡಿದೆ ಅಂತ ಅನ್ಕೊಂಡ್ರೆ, ಈಗ ಟೆನ್ಸ್ ಪ್ಲೇಸ್ ಫಿಲ್ ಮಾಡಕ್ಕೆ ಎಷ್ಟು ನಂಬರ್ಸ್ ಇದೆ ನನ್ನ ಹತ್ರ, ಈಗ ಅಂದ್ರೆ ಎಷ್ಟು ಡಿಜಿಟ್ಸ್ ಇದೆ ಅಂದ್ರೆ 1 2 3 4. therefore ಟೆನ್ಸ್ ಪ್ಲೇಸ್ ಅನ್ನ 4 ಡಿಫರೆಂಟ್ ಪ್ಲೇಸ್ ಅಲ್ಲಿ ಫಿಲ್ ಮಾಡಬಹುದು. ಅಗೇನ್ ಹಂಡ್ರೆಡ್ಸ್ ಪ್ಲೇಸ್ ಅನ್ನ 3 ಡಿಫರೆಂಟ್ ಪ್ಲೇಸ್, 1000 ಪ್ಲೇಸ್ ಅನ್ನ 2 ಡಿಫರೆಂಟ್ ಪ್ಲೇಸ್ ಅಲ್ಲಿ ಫಿಲ್ ಮಾಡಬಹುದು. ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ 2 into 3 into 4 into 2. 2 3s are 6, 6 4s are 24, 24 2s are 48. ಸೊ ಎಷ್ಟು ಈವನ್ ನಂಬರ್ಸ್ ಇರುತ್ತೆ ಇದರಲ್ಲಿ ಅಂದ್ರೆ 48 ಈವನ್ ನಂಬರ್ಸ್ ಇರುತ್ತೆ. ಇನ್ನು ಎಕ್ಸ್ಪ್ಲನೇಷನ್ ಬರಿಬೇಕಾದ್ರೆ ಹೆಂಗ್ ಬರಿಬೇಕು ಅಂತಂದ್ರೆ, ಫಸ್ಟ್ ಪಾರ್ಟಿಗೆ ಎಕ್ಸ್ಪ್ಲನೇಷನ್, ಅವೈಲಬಲ್ ಡಿಜಿಟ್ಸ್ ಆರ್ 1 2 3 4 5. One's place can be filled in 5 different ways. Since repetition of digits is not allowed, tens, hundreds and thousands place can be filled in 4, 3, 2 different ways. By fundamental principle of counting, total number of ways of filling 4 vacant boxes is equal to 5 into 4 into 3 into 2. So that is equal to 120. This is first part answer. Second part ge answer baribekadre, since we want even numbers, one's place can be filled in 2 different ways, either with 2 or with 4. Okay? Since the repetition of the digits is not allowed, tens place, hundreds place and thousands place can be filled in 4, 3, 2 different ways. By fundamental principle of counting, total number of ways of filling 4 vacant boxes is equal to 2 into 3 into 4 into 2 ಅಂತ ಬರೆದು, and it is equal to 48 ಅಂತ ಬರೀಬೇಕು. ಸೊ ಈ ರೀತಿ ನೀವು ಎಕ್ಸ್ಪ್ಲನೇಷನ್ ಬರೆದ್ರಿ ಅಂತಂದ್ರೆ ಅದಕ್ಕೆ ಆನ್ಸರ್ ರೆಡಿ ಆಗ್ತದೆ. ನಾನಿಲ್ಲಿ ಎಕ್ಸ್ಪ್ರೆಷನ್ ಯಾಕೆ ಕಂಪ್ಲೀಟ್ ಆಗಿ ಬರೀತಾ ಇಲ್ಲ ಅಂತಂದ್ರೆ, ಸುಮ್ಮನೆ ಅದು ಸೆಂಟೆನ್ಸ್ ನ ಬರೀಬೇಕಾಗ್ತದೆ, ಎಕ್ಸ್ಪ್ರೆಷನ್ ಎಲ್ಲ ಇಲ್ಲಿ ಮಾಡಿಬಿಟ್ಟಿರ್ತೀನಿ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೇನೆ ನಾನು ಜಸ್ಟ್ ಸೆಂಟೆನ್ಸ್ ಹೇಳ್ತಾ ಹೋಗ್ತೀನಿ, ನೀವು ಸ್ಟಾಪ್ ಮಾಡಿ ಬೇಕಿದ್ರೆ ಅದನ್ನ ಆನ್ಸರ್ಗಳನ್ನ ಮಾಡ್ಕೊಳ್ಬಹುದು ಯಾರಾದ್ರೂ ಬೇಕು ಅಂತಂದ್ರೆ. ನಿಮ್ಗೆ ಜಸ್ಟ್ ಕ್ವಶನ್ ಅರ್ಥ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಸಾಕು. ಓಕೆ.